दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। यूटीवी न्यूज में स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ನಮಸ್ಕಾರ, ನನ್ನ ಹೆಸರು ಫಾರೂಕ್. ನಮಸ್ಕಾರ ರೀ. ನಾವು ಮನ್ಯಾಂದು ಗ್ಯಾಸ್ 1 ಕಿಲೋ 2 ಕಿಲೋ ಹಾಕೊಂಡು ಈಗ ದುಡಿದಿವ್ರಿ. ನಿನ್ನೆ 300-400 ರೂಪಾಯಿ ಆಗೈತ್ರಿ. ಅದ್ರಾಗ ನಮ್ಗೆ ಬಹಳ ಕಷ್ಟ ನಡೆದೈತ್ರಿ ಇದು. ಯಾಕಂದ್ರಪ್ಪ ಅಂದ್ರ ಮೊದಲು ಹಿಂಗ ಕಷ್ಟ ಇದ್ದಿದ್ದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಏನು ಬಂದೈತಿ ಎಲ್ಲ ಸತ್ಯಾನಾಶ ಆಗ್ಬಿಟ್ಟೈತಿ ಇದು. ಯಾಕಂದ್ರೆ ಈ ಗ್ಯಾಸ್ ಹಾಕೊಳಗ ನಾವು ಪಾಳೆ ಹೆಚ್ಚು, ಅದನ್ನು 65 ರೂಪಾಯಿ ಇದ್ದು 85 ರೂಪಾಯಿ ಮಾಡ್ಯಾರ. 90 ರೂಪಾಯಿ ತಗೋತಾರ ಅವ್ರು. ನಾವು ದುಡಿಬೇಕೇನೋ, ತಿನ್ಬೇಕೇನೋ, ಮಾಲಕರಿಗೆ ಕೊಡ್ಬೇಕೇನೋ, ಬಾಡಿಗಿಂದ ಆಟೋ ಹೊಡಾರ್ನು. ಜಗತ್ನಾಗ ಹಿಂಗೆ ನೋಡಿದ್ರೆ ಒಂದು ದುಡಿಯೋರು ಎಲ್ಲಿ ಹೋಗ್ಬೇಕು, ಏನಾದ್ರು ಸ್ಟ್ರೈಕ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು. ಅದ್ರಾಗ ನಾವು ಗ್ಯಾಸ್ ನಮ್ಮ ಮನಿದು ನಂಬರ್ ಹಚ್ಚಲಾಗ ಹೋದ್ರೆ ನಮ್ಗ 15 ದಿನ ಬಿಟ್ಟು ಕೊಡ್ತೇವೆ ಅಂತ ಹೇಳ್ತಾರ. 15 ದಿನ 8 ದಿನ ಬಿಟ್ಟು ಕೊಡ್ತಾರ ಮನಿಗೆ ಗ್ಯಾಸ್. ಅದೇ ಉಡುಪಿ ಹೋಟೆಲ್ದಾಗ್ಲಿ ಐಸ್ ಕ್ರೀಮ್ ಮಾರೋರ್ಗ 10-15 ಗ್ಯಾಸ್ ಕೊಡ್ತಾರ ರಾತ್ರಿ ಬಂದ್. ಅದು ಹ್ಯಾಂಗ ಏನು ಕಾಂಗ್ರೆಸ್ ಇರ್ಲಾಕ ಯಾವ ಇದು ಇರ್ಲಾಕ ಅದು ಕರೆ ಮಾಡ ಯಾರು ಇದ್ದಾರ ಎಲ್ಲಾರು ಇದು ತಗೋಬೇಕು. ಈಗ ಪೊಲೀಸರು ನಿಮಗೆ ಸೀಟ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರು ಅವ್ರ ಪತ್ತೆ 3 ಸೀಟ್ ಹಾಕತ್ತ ಮೊದ್ಲು ಇದು ಮಾಡ್ಯಾರ ನಮಗ್ ಕಂಡೀಷನ್ ಪೊಲೀಸರು. ನಾವ್ ನಮ್ಮ ಆಸೆಗೆ ಏನ್ ಮಾಡ್ತೀವಿ, ಮುಂದ್ ಹಾಕೋತು ಇನ್ನೊಂದ್ ಹಾಕೋತು 5 ಆಗ್ತಾವ. ಅಕಸ್ಮಾತ್ ಸಿಗ್ಬೋದ 200 ರೂಪಾಯಿ ದಂಡ ಹಾಕ್ತಾರ ಅವ್ರು. ಅವ್ರ ಕಾನೂನ್ ಪ್ರಕಾರ ಐತಿ, ಮತ್ ನಾವ್ ನಡಂಗಿಲ್ಲ ಅವ್ರ ಜೋಡಿ. ಅವ್ರ ಕಾನೂನ್ ಪ್ರಕಾರ ಮಾತಾಡೋ ಬಾಳ ಐತ್ರಿ. ಅವರು ನಮ್ಗ್ ನೋಡಿ ಬಿಡ್ತಾರೆ. 100-200 ರೂಪಾಯಿ ತಗೋತಾರ, ಇಲ್ಲ ಕಳಿಸ್ತಾರ. ಅವ್ರು ನೋಡ್ತಾರ ಪರಿಸ್ಥಿತಿ. ಈಗ ರಂಜಾನ್ ಹಬ್ಬ ಐತ್ರಿ, ಈಗ ಯಾವ ಹಬ್ಬ ಇರ್ಲಾಕ್ರಿ. ಆದ್ರೆ ಎಲ್ಲಾರು ಸಾರಿಗೆ ಒಂದೇ ಆಗ್ಬೇಕು. ಈ ಗ್ಯಾಸ್ ಸಂಬಂಧ ಏನೈತಲ್ರಿ, ನೀವು ಮೊದಲು ಇವ್ DC ಆಫೀಸ್ ಆಗ್ಲಿ, SP ಸಾಹೇಬ್ರಾಗ್ಲಿ ಯಾರು ಇರ್ಲಾಕ್ರಿ, ಮೊದಲು ಇವ್ ಮನೆಗೆ ಕುಡಿಯೋ ಗ್ಯಾಸ್ ಹೋಟೆಲ್ದಾಗ ಕೊಡ್ತಾರೆ, ಅದು ಬಂದ್ ಮಾಡಿಸ್ರಿ. ಈಗ 10 ವರ್ಷದಿಂದ ಹಿಂಗ ಏನ್ ಇತ್ತೇನು ಈಗ ಚಾಲು ಆಗೈತಿ? ಈಗ ಚಾಲು ಆಗೈತಿ. ಕಡೆ 1 ವರ್ಷನಾಗ ಚಾಲು ಆಗಿದ್ ನೋಡ್ರಿ ಎಲ್ಲ ಇದು. ಇದೇ 1 ವರ್ಷನಾಗ ಎಲ್ಲ ಕಷ್ಟನೇ ನಡೆದೈತಿ. ಸರ್ಕಾರ ಬಂದಾಗಿಂದ ಆಗೈತೇನ್ರಿ ಇದು? ಇದು ಕಾಂಗ್ರೆಸ್ ಸರ್ಕಾರ ಬರೋಣ ಆಗೈತಿ. ಯಾವ ಸರ್ಕಾರ ಬಂದ್ರು ಹಿಂಗೆ ನಡೆದೈತ್ರಿ ಇದು. ಯಾವ ಸರ್ಕಾರ ಬಂದ್ರ ನಮ್ಗೇನ ದುಡಿಯೋರ್ಗು ಲಕ್ಷ್ಮಿ ಒಂದ್ ಚಾಲು ಆಗೈತ್ರಿ. ಗೃಹಲಕ್ಷ್ಮಿ ಫ್ರೀ, ಬಸ್ ಫ್ರೀ ಎಲ್ಲಾ ಮಾಡಿದ್ರ ಏನೋ ಸತ್ಯಾನಾಶ ಆಗೈತಿ. ನಮ್ ಮಕ್ಕಳಿಗೆ ನಾವು ಸಾಲಿ ಕಲಿಸ್ಬೇಕಂದ್ರೆ ಹೋಟೆಲ್ದಾಗ ಕೆಲಸ ಮಾಡಕ್ ಕಳಿಸ್ಲಾಗ್ತಿವಿ. ಏನ್ ಮಾಡ್ಬೇಕ್ರಿ, ಆಟೋ ಹೊಡೆಯೋದು ಏನ್ ಪರಿಸ್ಥಿತಿ. 200-300 ರೂಪಾಯಿ ಉಳಿತಾವ ನೋಡ್ರಿ ಸಂಜೆ ದುಡಿದ್ರ. ಈ ಮಾಲಕರಿಗೆ 200-100 ರೂಪಾಯಿ 300 ಬಾಡಿಗೆ ಕೊಡ್ಬೇಕು. ಗ್ಯಾಸ್ 300 ರೂಪಾಯಿ ಹೋಗ್ಬೇಕು. ಮೊದಲು ಗ್ಯಾಸ್ ಹೆಂಗಿತ್ರಿ? 65 ರೂಪಾಯಿ ಇದ್ರಿ. ಈಗ ಎಷ್ಟ್ ಆಗೈತ್ರಿ? 80 ರೂಪಾಯಿ ಆಗೈತ್ರಿ. 1 ರೂಪಾಯಿ ಕಮ್ಮಿ. 90 ರೂಪಾಯಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನ್ ವಿನಂತಿ ಮಾಡ್ತೀರಿ? ಏನಿಲ್ಲ ಅವ್ರದ್ದು ಧನ್ಯವಾದ ಮಾಡ್ತೀವಿ. ಏನೋ ಒಂದ್ 500 ರೂಪಾಯಿ ಹೆಚ್ಚಿಗೆ ಮಾಡ್ರಿ. ನಾವ್ ಮನ್ಯಾಗ ಹಚ್ಕೊಂಡು ಗಾಡಿ ಬೆಂಕಿ ಹಚ್ಕೊಂಡು ನಾವೇ ಸುತ್ಕೊಂಡು ಸಾಯ್ದ್ ಬಿಡ್ತೀವಿ. ಈಗ 160-80-90 ರೂಪಾಯಿ ಹೋಗೈತಿರಿ. ಇನ್ನೂ ಒಂದು 200 ರೂಪಾಯಿ ಹೆಚ್ಚಿಗೆ ಮಾಡ್ಬಿಡ್ರಿ ಎಲ್ಲಾಕ. ನಾ ಆಟೋ ರೋಡ್ ಏನೈತಿ ಹೆಂಡತಿ ಮಕ್ಳು ತಗೊಂಡು ಇದ್ರ ಕೂತಿ ನಾವೇ ಸುಟ್ಕೊಂಡ್ ಬಿಡ್ತೀವಿ. ಟಾಕಿನ ಇರ್ತೀವಿ, ಹೆಂಗ ಗ್ಯಾಸ್ ಹಚ್ಕೊಂಡು ಸಾಯ್ದ್ ಬಿಡ್ತೀವಿ ನಾವೇ. ಮತ್ತೇನ್ ತಿನ್ನಿಸ್ಬೇಕು, ಏನ್ ಮಾಡ್ಬೇಕ್ರಿ ಅವ್ರಿಗೆ? ಸಾಲಿ ಮಕ್ಳು ಹೋಗೋರು ಸಾಲಿ ಅದಾವ, ಸಣ್ಣ ಅದಾವ. ಕೆಲವು ಈಗ ಜೀವನ ಮಾಡೋರು ಅದಾರ. ಹೆಂಗ್ ಮಾಡ್ಬೇಕ್ರಿ ಆಟೋದಾಗ? ಮತ್ತ ನೌಕರಿ ಇಲ್ಲ, ಏನಿಲ್ಲ, ದಗತಿಲ್ಲ, ಪಗತಿಲ್ಲ, ಏನ್ ಮಾಡ್ಬೇಕು? ಎಲ್ಲಾರು ಆಟೋ ನೋಡಿಲಾಗ್ತಾರ. ನಾ ಕಾರ್ಪೆಂಟರ್ ವಾರ ಫರ್ನಿಚರ್ ಆಟೋ ಹೊಡಿಲಾಗ್ತೀನಿ. ಎಂತ ಎಷ್ಟು ಮಿಸ್ತ್ರಿ ಅದಾವ್ರಿ. ಸೆಂಟ್ರಿಂಗ್ ಮಿಸ್ತ್ರಿ ಅದಾವ, ಗಿಲಾ ಮಿಸ್ತ್ರಿ ಅದಾವ, ಗ್ಯಾರೇಜ್ ಮಿಸ್ತ್ರಿ ಅದಾವ. ಇವತ್ತು ಟೋಟಲ್ ಎಷ್ಟು ಆಟೋಗಳು ಬಂದವ್ರಿ ಇವತ್ತು? ಈಗ ಇಲ್ಲಿ ಬಂದಿದ್ದು 400 ಆಟೋ ಇರ್ತಾವ ನೋಡ್ರಿ. ನೀವು ಕ್ಯಾಮ್ರಾದಾಗ ಹೊಡ್ರಿ, ಎಣಸ್ಕೊಂಡ್ ನಾನೇ ಎಣಿಸ್ತೀನಿ. 1, 2, 3 ಅಂತ 400 ಅದಾವ ನೋಡ್ರಿ. 400 ಮುಂಜಾನೆ 8ಕ್ಕೆ ಹಚ್ಚಾರಿ ಪಾಳಿ. ಹೆಂಗ್ ಮಾಡ್ಬೇಕು ನೋಡ್ರಿ. ಸರ್ಕಾರ ಏನಿತ್ತು ದಿನ ಮಾಡ್ತೀವಿ, ಎಲ್ಲಾ ಬಂದ್ ಮಾಡ್ರಿ. ಬಡವ್ರಿಗೆ ಏನಾರ ವ್ಯವಸ್ಥೆ ಮಾಡ್ರಿ. ಸಲ ಸರ್ಕಾರದಿಂದ ಏನ್ ಕೊಡು ಎಲ್ಲ ಬಂದ್ ಮಾಡ್ರಿ. ಏನ್ ಉಪಯೋಗ ಇಲ್ರಿ. ಎಲ್ಲಾ ಜೀವನ ಹಾಳಾಗತ್ತಿದ್ರಿ ಎಲ್ಲಾ ಪಾರ್ಟಿಷನ್. ನಿಮ್ ಹೆಸರು ಹೇಳಿ. ಫಾರೂಕ್ ಮೊಹಮ್ಮದ್ ಅಲಿ, ಸೋಲಾಪುರ್. ಎಷ್ಟು ವರ್ಷದಿಂದ ಹೊಡೆಯತ್ತೀರಿ ಆಟೋ? ನಾ ಒಂದ್ 15 लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।